ಸಬ್ಬಸ್ಗಿ ಸೊಪ್ಪಿನ ಪರೋಟ ಹೆಂಗೆ ಮಾಡೋದಂತ ನೋಡುವಂದ್ರೆ ಬರ್ರಿ. ಫಸ್ಟ್ ಒಂದು ಮಿಕ್ಸಿ ಜಾರ್ ಒಳಗೆ ಕಟ್ ಮಾಡಿರೋ 3 ಮೆಣಸಿನ್ಕಾಯಿ ಹಾಕೊಂಡೇನ್ರಿ, 1 ಎಸಳು ಕರಿಬೇವು ಹಾಕೊಂಡೇನ್ರಿ, 10 ಬೆಳ್ಳುಳ್ಳಿ ಬ್ಯಾಳಿ, 1 ಇಂಚಷ್ಟ ಅಲ್ಲನ ಕಟ್ ಮಾಡಿ ಹಾಕೊಳತ್ತೀನ್ರಿ, ಕೊತ್ತಂಬರಿ ಹಾಕೊಳತ್ತೀನ್ರಿ, 1 ಸ್ಪೂನ್ ಜೀರಿಗೆ ಹಾಕೊಳತ್ತೀನ್ರಿ. ಈಗ ಇವನ್ನೆಲ್ಲಾನು ತರಿಯಾಗಿ ರುಬ್ಕೋತೀನ್ರಿ. ನೋಡ್ರಿ ತರಿಯಾಗಿ ಈ ಥರ ನಾ ರುಬ್ಕೊಂಡೇನ್ರಿ. ನಾನು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ 1 ಕಪ್ಪಷ್ಟು ನೀರನ್ನ ಬಿಸಿ ಮಾಡಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಡತ್ತೀನ್ರಿ. ಒಂದು ಬೌಲ ಅಕ್ಕಿ ಹಿಟ್ಟು ತಗೊಂಡೇನ್ರಿ, ಅರ್ಧ ಬೌಲ ಗೋಧಿ ಹಿಟ್ಟು ತಗೊಂಡೇನ್ರಿ. ನೋಡ್ರಿ ನಾವು 1 ಬೌಲ್ ಆಗುವಷ್ಟು ಸಬ್ಬಸ್ಗಿ ಸೊಪ್ಪನ್ನ ಕಟ್ ಮಾಡಿ ಸ್ವಚ್ಛಗೆ ತೊಳೆದು ಇಟ್ಕೊಂಡೇನ್ರಿ. ಅದ 1 ಬೌಲ್ ಸಬ್ಬಸ್ಗಿನ ಇವಾಗ ಹಾಕೊಂಡೇನ್ರಿ. ನಾವು ಫಸ್ಟ್ಗೆ ರುಬ್ಬಿಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಅದನ್ನೀಗ ನಾವಿವಾಗ ಹಾಕೊಳತ್ತೀನ್ರಿ. 1 ಸ್ಪೂನ್ ಉಪ್ಪು ಹಾಕೊಂಡೇನ್ರಿ, ಚಿಟಿಕೆ ಅಷ್ಟ ಅರಿಶಿನ ಪುಡಿ ಹಾಕೊಂಡ ಇವನ್ನೆಲ್ಲಾನು ಚಲೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾ ಆಲ್ರೆಡಿ ಗ್ಯಾಸ್ ಸ್ಟವ್ ಮೇಲೆ ಬಿಸಿ ನೀರು ಕಾಯಕ್ಕೆ ಇಟ್ಟಿನಲ್ರಿ, ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೇನ್ರಿ. ನಾ ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕೈಲೇನ ನಾದ್ಕೊಳತ್ತೇನ್ರಿ. ಇದನ್ನು ಬಿಸಿ ನೀರ್ಲೇನೆ ನಾದ್ಕೋಬೇಕ್ರಿ, ತಣ್ಣೀರ್ಲೆ ನಾದ್ಕೋಬೇಡ್ರಿ. ನೋಡ್ರಿ ನಾ ಇವಾಗ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡೇನ್ರಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆಯಾಕೆ ಬಿಡ್ತೇನ್ರಿ. ನೋಡ್ರಿ 5 ನಿಮಿಷ ಆದಿಂದ ಹಿಟ್ಟ ಚಲೋ ತಮಗೆ ನೆಂದೈತ್ರಿ. ನಾ ಇವಾಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಳತ್ತೇನ್ರಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ತವಿ ಕಾಯಕ್ಕೆ ಇಡ್ತೇನ್ರಿ. ನಾನಿವಾಗ ಹೋಳಿಗೆ ಮನೆಗೆ ಎಣ್ಣೆ ಹಚ್ಕೊಂಡ ರೌಂಡ್ ಶೇಪ್ಲೆ ಲಟ್ಟಿಸ್ಕೊಳತ್ತೇನ್ರಿ. ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಲೆ ನೀವು ಲಟ್ಟಿಸ್ಕೊಂಡ್ರೂ ನಡೀತೈತ್ರಿ. ತವಾ ಇವಾಗ ಬಿಸಿ ಆಗೈತ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಲಟ್ಟಿಸ್ಕೊಂಡು ಇಟ್ಕೊಂಡರಂಥ ಪರೋಟಾನ ತವಾ ಮೇಲೆ ಹಾಕಿ ಬೇಯಿಸ್ಕೊಳತ್ತೇನ್ರಿ. ನೀವು ಚಪಾತಿ ಯಾವ ಥರ ಬೇಯಿಸ್ಕೊತಿರಲ್ಲ ಆ ಥರ ಬೇಯಿಸಿದ್ರೆ ಆಯ್ತು ರೀ. ಎಣ್ಣೆ ಅಪ್ಲೈ ಮಾಡತ್ತೇನ್ರಿ. ನೋಡ್ರಿ ಇವಾಗ ನಮ್ಮ ಸಬ್ಬಸ್ಗಿ ಸೊಪ್ಪಿನ ಪರೋಟ ರೆಡಿ ಆಯ್ತು. ಇದನ್ನು ಟೊಮೆಟೊ ಸಾಸು ಅಥವಾ ಯಾವುದೇ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ರೀ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ನೋಡ್ರಿ ಎಷ್ಟು ಮೆತ್ತಗಾಗಿದೆ ಒಂದು ಪರೋಟ.